Namaste and welcome to BioStudies. We have started the third chapter, that is Plant Kingdom, and in the previous video we have studied artificial system of classification, natural system of classification and phylogenetic system of classification, which is mainly based on the evolutionary relationship between the plants. ಹೌದಾ? ಕಳೆದ ವಿಡಿಯೋದಲ್ಲಿ ನಾವು ಈ ಪ್ಲಾಂಟ್ ಕಿಂಗ್ಡಮ್ಗಳ ಸಾಮಾನ್ಯ ಗುಣಲಕ್ಷಣಗಳ ಬಗ್ಗೆ ಸ್ಟಡಿ ಮಾಡಿದ್ವಿ. ಜನರಲ್ ಫೀಚರ್ಸ್ ಆಫ್ ದ ಆರ್ಗ್ಯಾನಿಸಮ್ಸ್ ಆರ್ ದ ಪ್ಲಾಂಟ್ಸ್ ದ್ಯಾಟ್ ಕಮ್ಸ್ ಅಂಡರ್ ಪ್ಲಾಂಟ್ ಕಿಂಗ್ಡಮ್. ಆ್ಯಂಡ್ ದಿಸ್ ಪ್ಲಾಂಟ್ ಕಿಂಗ್ಡಮ್ ಹ್ಯಾಸ್ ಬಿನ್ ಕ್ಯಾಟಗರೈಸ್ಡ್ ಇಂಟು ಟೂ ಗ್ರೂಪ್ಸ್. ಯಾವ್ಯಾವಿದು? try to recall. First one is cryptogams and second one is phanerogams. ಹೌದಾ? ಕ್ರಿಪ್ಟೋಗ್ಯಾಮ್ಸ್ನಲ್ಲಿ ಅಗೇನ್ 3 ಟೈಪ್ಸ್. ಯಾವ್ಯಾವುದು? ಫಸ್ಟ್ ಒನ್ ಆಲ್ಗೆ, ಬ್ರಯೋಫೈಟ್ಸ್ ಆ್ಯಂಡ್ ಟೆರಡೋಫೈಟ್ಸ್. ಫೆನೆರೋಗ್ಯಾಮ್ಸ್ನಲ್ಲಿ ಅಗೇನ್ 2 ಟೈಪ್ಸ್. ಯಾವ್ಯಾವುದು? ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಎಂಜಿಯೋಸ್ಪರ್ಮ್. ಆಲ್ಗೆ, ಬ್ರಯೋಫೈಟ್ಸ್, ಟೆರಡೋಫೈಟ್ಸ್, ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಎಂಜಿಯೋಸ್ಪರ್ಮ್ಸ್. Out of these 5 types, in this video we will start about the first one. ಯಾವುದು? ಆಲ್ಗೆ ಅಂದರೆ ಶೈವಲಗಳು. ಹೌದಾ? First we will take the general features of algae. If you take the general features, where do you find the algae? The occurrence. What do you mean by occurrence? The place where these organisms can be seen. Occurrence ಅಂತಂದರೆ ಇವು ಆಲ್ಗೆಗಳು ಸಾಮಾನ್ಯವಾಗಿ ಫ್ರೆಶ್ ವಾಟರ್ನಲ್ಲೂ ಕಾಣಿಸ್ತವೆ. ಫ್ರೆಶ್ ವಾಟರ್, ಓಕೆ, ಆರ್ ದೇ ಕ್ಯಾನ್ ಬಿ ಸೀನ್ ಇನ್ ಇವನ್ ಮರೈನ್ ವಾಟರ್. ಸೊ ಸಮುದ್ರ ಆಗ್ಬೋದು, ಲೇಕ್, ಓಷಿಯನ್, ಪಾಂಡ್ ಆಗ್ಬೋದು. ಸೊ ಎಲ್ಲ ನೀರಿರುವಂತಹ ಎಲ್ಲ ಜಾಗಗಳಲ್ಲಿ ನಾವು ಸಾಮಾನ್ಯವಾಗಿ ಈ ಆಲ್ಗೆಗಳನ್ನು ಕಾಣ್ಬೋದು. These can be even seen in moist terrestrial places. Moist terrestrial places ಅಂದರೆ ಈ ತೇವಾಂಶವಿರುವಂತಹ ಜಾಗಗಳಲ್ಲಿ ಕೂಡ ಆಲ್ಗೆಗಳು ಬೆಳೀತವೆ. ಓಕೆ, ಆ್ಯಂಡ್ ಸಮಟೈಮ್ಸ್ some species of algae, they can maintain a symbiotic relationship with the fungi. ಇದನ್ನು ನಾವು ಕಲ್ತಿದ್ವಿ ಲೈಕೇನ್ಸ್ಗಳಲ್ಲಿ, ಕಲ್ಲು ಹೂಗಳು. ಸೊ ಕೆಲವೊಂದು ಬಾರಿ ಈ ಶೈವಲಗಳು ಶಿಲೀಂಧ್ರಗಳ ಜೊತೆ ಸೇರಿ ಅವು ಸಹಜೀವನವನ್ನು ನಡೆಸ್ತವೆ. ಅದಕ್ಕೆ ನಾವೇನಂತ ಕರಿತೀವಿ? ಲೈಕೇನ್ ಅಂತ ಕರಿತೀವಿ. ಸೊ ಲೈಕೇನ್, ಕಲ್ಲು ಹೂವು. ಸೊ ಲೈಕೇನ್ ಇಲ್ಲಿ ಯಾವ್ಯಾವ ಜೀವಿಗಳಿರ್ತವೆ? ಒಂದು ಆಲ್ಗೆ, ಹೌದಾ, ಪ್ಲಸ್ ಇನ್ನೊಂದು ಫಂಜೈ. ಸೊ ಶೈವಲ ಮತ್ತು ಶಿಲೀಂಧ್ರ ಎರಡೂ ಸೇರಿ. ಸೊ ಸಮ್ಟೈಮ್ಸ್ ದ ಆಲ್ಗೆ ಮೇಂಟೈನ್ ಅ ಸಿಂಬಯೋಟಿಕ್ ರಿಲೇಷನ್ಶಿಪ್ ವಿತ್ ದ ಫಂಜೈ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಆಸ್ ಲೈಕೇನ್. ಸಮ್ ಸ್ಪೀಸೀಸ್ ಆಫ್ ಆಲ್ಗೆ ದೇ ಗ್ರೋ ಆನ್ ದ ಬಾಡಿ ಆಫ್ ಅದರ್ ಎನಿಮಲ್ಸ್. ಸೊ ಕೆಲವೊಂದು ಬಾರಿ ಈ ಆಲ್ಗೆಗಳು ಬೇರೆ ಪ್ರಾಣಿಗಳ ಚರ್ಮದ ಮೇಲೆ ಕೂಡ ಬೆಳೀತವೆ. ಬೆಸ್ಟ್ ಎಕ್ಸಾಂಪಲ್ ಈಸ್ ಸ್ಲಾತ್ ಬಿಯರ್. ನೋಡಿದ್ದೀರಾ? ಸ್ಲಾತ್ ಬಿಯರ್. ಸೊ ನೀವು ಈ ಸ್ಲಾತ್ ಬಿಯರ್ ಎನಿಮಲನ್ನು ನೋಡಿದರೆ ಅಗ್ದಿ ಲೇಝಿ ಆದಂತಹ ಒಂದು ಪ್ರಾಣಿ ಸ್ಲಾತ್ ಬಿಯರ್. ಸೊ ಇದರ ಮೇಲ್ಗಡೆ, ಈ ಸ್ಲಾತ್ ಬಿಯರ್ ಬಾಡಿ ಮೇಲ್ಗಡೆ ಉದ್ದವಾಗಿಂತ ಹೇರ್ಸ್ಗಳಿರ್ತವೆ. ಆ ಹೇರ್ಸ್ಗಳ ಮೇಲೆ ಈ ಆಲ್ಗೆಗಳು ಬೆಳೀತವೆ. ಅವು ಆಲ್ಗೆ ಬೆಳೆದು ಅಂದರೆ ಅದು ಎಂಟೈರ್ ಸ್ಲಾತ್ ಬಿಯರ್ ಫುಲ್ ಗ್ರೀನ್ ಕಲರ್ ಆಗಿ ಕೂಡ ಕಾಣಿಸುತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಸ್ಟ್ರಕ್ಚರ್. ಸೊ ಇಫ್ ಯು ಟೇಕ್ ದ ಸ್ಟ್ರಕ್ಚರ್ ಆಫ್ ಆಲ್ಗೆ, ದೀಸ್ ಆರ್ ವೆರಿ ಸಿಂಪಲ್ ಪ್ಲಾಂಟ್ ಲೈಕ್ ಸ್ಟ್ರಕ್ಚರ್ಸ್. ಇವಾಗ ನಾವು ಆಲ್ಗೆ ಕಮ್ಸ್ ಅಂಡರ್ ವಿಚ್ ಗ್ರೂಪ್? ಕ್ರಿಪ್ಟೋಗ್ಯಾಮ್. ಕ್ರಿಪ್ಟೋಗ್ಯಾಮ್ ಅಂದರೆ ಏನು? ಇವು ಲೋವರ್ ಪ್ಲಾಂಟ್ಸ್. ಹೌದಾ? ಫೆನರೋಗ್ಯಾಮ್ಸ್ ಅಂದರೆ ಇವು ಹೈಲಿ ಡೆವಲಪ್ಡ್ ಪ್ಲಾಂಟ್ಸ್. ಅಲ್ಲೇ ನಿಮಗೆ ಪರ್ಫೆಕ್ಟಾಗಿ ರೂಟ್ ಸಿಸ್ಟಮ್ ಅಂದರೆ ಬೇರ್ ಸಿಗುತ್ತೆ, ಶೂಟ್ ಸಿಸ್ಟಮ್, ಲೀವ್ಸ್, ಫ್ಲವರ್ಸ್, ಫ್ರೂಟ್ಸ್ ಎಲ್ಲ ಸಿಗುತ್ತೆ. ಬಟ್ ಇಲ್ಲಿ ಈ ಆಲ್ಗೆ ತಗೊಂಡ್ರೆ ನಾವು ದೇ ಹ್ಯಾವ್ ಅ ವೆರಿ ಸಿಂಪಲ್ ಸ್ಟ್ರಕ್ಚರ್. ಸಮಟೈಮ್ಸ್ ದೇ ಕ್ಯಾನ್ ಬಿ unicellular. Sometimes they can be unicellular or they can be colonial. ಓಕೆ, ಸೊ ಯುನಿಸೆಲ್ಯುಲರ್ ಅಂತಂದ್ರೇನು? ಅಲ್ಲಿ ಒಂದೇ ಒಂದು ಕೋಶ ಇರಬೇಕು. ಯುನಿಸೆಲ್ಯುಲರ್ ಎಕ್ಸಾಂಪಲ್ ಯಾವುದು ಅಂತಂದರೆ ಕ್ಲೈಮೆಡೋಮೊನಾಸ್. ಪ್ರಾಕ್ಟೀಸ್ ಮಾಡಬೇಕು, ಕ್ಲೈಮೆಡೋಮೊನಾಸ್. ಆ್ಯಂಡ್ ಕೊಲೋನಿಯಲ್ಲಿಗೆ ಎಕ್ಸಾಂಪಲ್ ಯಾವುದು? ವಾಲ್ವಾಕ್ಸ್. ಸೊ ನೀವು ಸ್ಟ್ರಕ್ಚರ್ ತಗೊಂಡ್ರೆ ಯುನಿಸೆಲ್ಯುಲರ್ ಆಲ್ಗೆ ಕ್ಲೈಮೆಡೋಮೊನಾಸ್ ಹೆಂಗಿರುತ್ತೆ? ಒಂದೇ ಒಂದು ಸ್ಟ್ರಕ್ಚರ್, ಫ್ಲಾಜೆಲ್ಲಾ. Now this will be the structure of Chlamydomonas. ವಾಲ್ವಾಕ್ಸ್ ತಗೊಂಡ್ರೆ ಫುಲ್ ಕೊಲೋನಿಯಲ್ ಫಾರ್ಮ್. ಸೊ ಈ ಥರ ಸೆಲ್ಸ್ಗಳು ಎಗ್ರಿಗೇಟ್ ಆಗಿ ಒಂದೇ ಕಡೆ ಅವು ಜೀವಿಸ್ತವೆ. ದಿಸ್ ಈಸ್ ಒನ್ ಕಾಲೋನಿ. ಅಗೇನ್ ಸೆಲ್ಸ್ ದೇ ವಿಲ್ ಎಗ್ರಿಗೇಟ್ and they will form a colonial form. See, now this is the colony. Okay, so which algae it is? It is a volvox. So if you take the structure, they can be unicellular or they can be multicellular. Sometimes even they can be filamentous.
ಓಕೆ, ಫಿಲಾಮೆಂಟಸ್ ಅಂದರೆ ಏನು, ಫುಲ್ ಲಾಂಗ್ ಆಗಿ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಇತ್ತು ಅಂದರೆ ನಾವು ಅದಕ್ಕೆ ಫಿಲಾಮೆಂಟಸ್ ಅಂತ ಕರಿತೀವಿ. ಇಲ್ಲಿ ಯಾವುದು ಎಕ್ಸಾಂಪಲ್ ಅಂತಂದರೆ ಸ್ಪೈರೋಗೈರಾ. ಸೊ ನೀವು ಸ್ಟ್ರಕ್ಚರ್ ತಗೊಂಡ್ರೆ ಈ ರೀತಿ ಫುಲ್ ಲಾಂಗ್ ಆಗಿರುತ್ತೆ. ಓಕೆ, ಸೊ ದಿಸ್ ವಿಲ್ ಬಿ ದ ಸ್ಟ್ರಕ್ಚರ್ ಆಫ್ ಸ್ಪೈರೋಗೈರಾ, ಲಾಂಗ್ ಫಿಲಮೆಂಟ್, ಆ್ಯಂಡ್ ಇಟ್ ಕ್ಯಾನ್ ಗ್ರೋ ಅಪ್ ಟು 30 to 40 ಸೆಂಟಿಮೀಟರ್. ಓಕೆ, ದ ಲಾರ್ಜೆಸ್ಟ್ ಆಲ್ಗೆ ಯಾವುದು ಅಂತಂದರೆ ಕೆಲ್ಪ್ಸ್ ಅಂತ ಕರೀತಾರೆ. ಓಕೆ, ಸೊ ದಿಸ್ ಲಾರ್ಜೆಸ್ಟ್ ಆಲ್ಗೆ ವಿಚ್ ಇಸ್ ಅ ಫಿಲಾಮೆಂಟಸ್ ಫಾರ್ಮ್, ಇಟ್ ಕ್ಯಾನ್ ಗ್ರೋ ಅಪ್ ಟು 100 ಸೆಂಟಿಮೀಟರ್. ಸೊ ಜಸ್ಟ್ ನೆನಪಿರಲಿ ಅಂತ. ಸೊ ಆಲ್ಗೆ ಕ್ಯಾನ್ ಬಿ ಯುನಿಸೆಲ್ಯುಲರ್, ಕೊಲೋನಿಯಲ್, ಆರ್ ದೇ ಕ್ಯಾನ್ ಬಿ ಫಿಲಾಮೆಂಟಸ್, ಆರ್ ದೇ ಕ್ಯಾನ್ ಬಿ ಥ್ಯಾಲಸ್ ಲೈಕ್, ಥೆಲಾಯ್ಡಲ್ ಅಂತ ಕರೀತಾರೆ. ಥ್ಯಾಲಸ್ ಅಂತಂದರೆ ದ ಪ್ಲಾಂಟ್ ಬಾಡಿ which is not differentiated into root, shoot and other body parts of the plant. ಸೊ ಯಾವ ಪ್ಲ್ಯಾಂಟ್ನಲ್ಲಿ ಪರ್ಫೆಕ್ಟಾಗಿ ವ್ಯವಸ್ಥಿತವಾಗಿ ಒಂದು ಬೇರು, ರೆಂಬೆ, ಕೊಂಬೆ, ಲೀಫ್ ಅಂತ ಒಂದು ವ್ಯವಸ್ಥಿತವಾದಂತಹ ರಚನೆ ಇಲ್ವೋ ಆ ಥರವಾದಂತಹ ಸಿಂಪಲ್ ಪ್ಲ್ಯಾಂಟ್ಸ್ಗಳನ್ನು ಏನಂತ ಕರೀತಾರೆ, ಥ್ಯಾಲಸ್ ಬಾಡಿ ಅಂತ ಕರಿತೀವಿ. ಸೊ ಈ ಆಲ್ಗೆಗಳು ಕೂಡ ಸಾಮಾನ್ಯವಾಗಿ ಇವೆಲ್ಲವೂ ಥ್ಯಾಲಸ್ ಥರ ಇರ್ತವೆ. ಓಕೆ, ಎಕ್ಸಾಂಪಲ್ ಯಾವ್ದು ತಗೋಬೋದು ಇಲ್ಲಿ ಅಂತಂದರೆ ಲ್ಯಾಮಿನಾರಿಯಾ ಅಂತ. ಲ್ಯಾಮಿನಾರಿಯಾ. ಸೊ ಈ ಆಲ್ಗೆನ ತಗೊಂಡ್ರೆ ನೀವು ಈ ಥರ ಸ್ಟ್ರಕ್ಚರ್ಸ್ ಇರುತ್ತೆ. ಸೊ ಇದು ಒಂದು ಲ್ಯಾಮಿನಾರಿ ಅನ್ನುವಂತಹ ಆಲ್ಗೆ. ಓಕೆ, ಸೊ ಆಲ್ ದ 4 ಟೈಪ್ಸ್ ವಿತ್ ಎಕ್ಸಾಂಪಲ್ಸ್ ಯು ಹ್ಯಾವ್ ಟು ರಿಮೆಂಬರ್. ದೇ ಕ್ಯಾನ್ ಬಿ ಯುನಿಸೆಲ್ಯುಲರ್, ಕೊಲೋನಿಯಲ್, ಫಿಲಾಮೆಂಟಸ್, ಆರ್ ದೇ ಕ್ಯಾನ್ ಬಿ ಥೆಲಾಯ್ಡಲ್ ಆರ್ ಥ್ಯಾಲಸ್ ಲೈಕ್ ಸ್ಟ್ರಕ್ಚರ್ಸ್. ರೈಟ್. Next important is all these are photoautotrophs in nature. Photoautotroph. What is the meaning? They can prepare their own food. Why they prepare their own food? Because they have a pigments. And which is the main dominant pigment? It is chlorophyll. Okay, so with the help of this chlorophyll pigments ಅಂದ್ರೆ ಏನು, ವರ್ಣದ್ರವ್ಯ. ಸೊ ದಿಸ್ chlorophyll it traps the solar energy. ಸೊ ಸನ್ಲೈಟನ್ನು ಯೂಸ್ ಮಾಡಿಕೊಂಡು ಇವು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊತವೆ. ಸೊ ಆಲ್ ದ ಮೆಂಬರ್ಸ್ ಆಫ್ ಆಲ್ಗೆ ಆರ್ ಆಲ್ ದ ಮೆಂಬರ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಇನ್ ಜನರಲ್, they prepare their own food, therefore they are photoautotrophs. Why it is photo? Because they use sunlight here. Right. Next important is about reproduction. So if we take reproduction in algae, it can be asexual. First we'll take the vegetative mode. Okay, it can be vegetative mode of reproduction. Okay, or it can be asexual mode, or it can be sexual. Okay, so reproduction takes place either by vegetative method or asexual method or sexual method. Right. Now in case of vegetative method, which is a very common method of reproduction in algae, it takes place by fragmentation. ಫ್ರ್ಯಾಗ್ಮೆಂಟೇಷನ್ ಮೀನ್ಸ್ ತುಂಡರಿಸುವಿಕೆ ಅಂತ ಕಲ್ತಿದ್ವಲ್ಲ. ಸೊ ಸಿಂಪಲ್ ಬಾಡಿ ಇರುತ್ತಲ್ಲ ಅದು ಫುಲ್ ಕಟ್ಟಾಗಿ ಒಂದೊಂದು ಪೀಸಿಂದ, ಒಂದೊಂದು ಫಿಲಾಮೆಂಟಿಂದ, ಒಂದೊಂದು ಫ್ರ್ಯಾಗ್ಮೆಂಟಿಂದ ಒಂದೊಂದು ಹೊಸ ಥ್ಯಾಲಸಲ್ಲಿ ಹುಟ್ಕೊಳ್ಳುತ್ತೆ. ಅದನ್ನು ನಾವು ಫ್ರ್ಯಾಗ್ಮೆಂಟೇಷನ್ ಅಂತ ಕರಿತೀವಿ. ಅಸೆಕ್ಷುವಲ್ ರಿಪ್ರೊಡಕ್ಷನ್ ತಗೊಂಡ್ರೆ ದಿಸ್ ಟೇಕ್ಸ್ ಪ್ಲೇಸ್ ವಿತ್ ದ ಹೆಲ್ಪ್ ಆಫ್ ಸ್ಪೋರ್ಸ್. ದೀಸ್ ಸ್ಪೋರ್ಸ್ ಕ್ಯಾನ್ ಬಿ ಝೂಸ್ಪೋರ್ಸ್, ಓಕೆ, ಆರ್ ದೇ ಕ್ಯಾನ್ ಬಿ ಪ್ಲಾನೋಸ್ಪೋರ್ಸ್. Okay, sometimes they can be hypnospores. Okay, and sometimes asexual reproduction takes place with the help of structures called as akinites. Okay, out of these types of spores, the first one, zoospore, is a motile form and rest 3 are non-motile. Just remember. ಓಕೆ, ಮೊಟೈಲ್ ಅಂದರೆ ಅಲ್ಲಿ ಏನಿರಬೇಕು, ಆ ಸ್ಪೋರಿಗೆ ಫ್ಲಾಜೆಲ್ಲ ಇರಬೇಕು. ಸೊ ಫ್ಲಾಜೆಲ್ಲ ಇತ್ತು ಅಂದರೆ ಆ ಸ್ಪೋರು ಮೂವ್ ಆಗುತ್ತೆ. ಸೊ ಅಸೆಕ್ಷುವಲ್ ರಿಪ್ರೊಡಕ್ಷನ್ ಇಟ್ ಕ್ಯಾನ್ ಬಿ ವಿತ್ ದ ಹೆಲ್ಪ್ ಆಫ್ ಝೂಸ್ಪೋರ್ಸ್ ಆರ್ ಅಪ್ಲಾನೋಸ್ಪೋರ್ಸ್ ಆರ್ ಹಿಪ್ನೋಸ್ಪೋರ್ಸ್ ಆರ್ ದ ಸ್ಪೆಷಲೈಸ್ಡ್ ಸ್ಟ್ರಕ್ಚರ್ಸ್ ಕಾಲ್ಡ್ ಆಸ್ ಎಕನೈಟ್ಸ್. ಓಕೆ, ನೆಕ್ಸ್ಟ್ ಥರ್ಡ್ ಒನ್ ಈಸ್ ಸೆಕ್ಷುವಲ್ ಟೈಪ್ ಆಫ್ ರಿಪ್ರೊಡಕ್ಷನ್. Now in case of sexual reproduction, there is a requirement of gametes, isn't it? What do you mean by gametes? Gametes ಅಂದ್ರೆ ಏನು, ಲಿಂಗಾಣುಗಳು ಅಂತ ಅರ್ಥ. So during the process of sexual reproduction, the 2 gametes they will fuse, ಅಲ್ಲಿ ಫಲೀಕರಣ ಆಗಿ sexual reproduction ಅಂತ ಆಗುತ್ತೆ. ಹೌದಾ?
ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಗಬೇಕಂದ್ರೆ ದೇರ್ ಆರ್ 3 ಡಿಫ್ರೆಂಟ್ ಮೆಥಡ್ಸ್. ದ ಫಸ್ಟ್ ಮೆಥಡ್ ಇಸ್ ಕಾಲ್ಡ್ ಆಸ್ ಐಸೋಗ್ಯಾಮಿ. ದಿಸ್ ವರ್ಡ್ ಆಲ್ರೆಡಿ ವಿ ಹ್ಯಾವ್ ಸ್ಟಡಿಡ್ ಇನ್ ಫಂಜೈ, reproduction in fungi. What do you mean by isogamy? When the fusion is between similar kind of gametes, we call it as isogamy. ಐಸೋ ಅಂದರೆ ಸಿಮಿಲರ್ ಅಂತ ಅರ್ಥ, ಗ್ಯಾಮಿ ಅಂದರೆ ಏನು, ಫ್ಯೂಷನ್ ಅಂತ ಅರ್ಥ, ಫಲೀಕರಣ. ಓಕೆ, ಸೊ ಇಲ್ಲಿ ಐಸೋಗ್ಯಾಮಿ ತಗೊಂಡ್ರೆ ಸಿ ದಿಸ್ ವಿಲ್ ಬಿ ದ ಕಂಡೀಷನ್. Two similar gametes, they can be motile. Why they are motile? Because they have flagella, hair-like structures, or they can be non-motile. ಓಕೆ, ಸೊ ಸಿಮಿಲರ್ ಆಗಿರುವಂತಹ ಗ್ಯಾಮೆಟ್ಗಳು ಕೂಡಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಆಯಿತು ಅಂದರೆ, ಫಲೀಕರಣ ಆಯಿತು ಅಂದರೆ ಅದನ್ನು ನಾವು ಐಸೋಗ್ಯಾಮಿ ಅಂತ ಕರಿತೀವಿ. ಈ ಮೊಟೈಲ್ ಗ್ಯಾಮೆಟ್ಸ್ ಇದ್ದು ಅಂತಂದರೆ ಇದಕ್ಕೆ ಎಕ್ಸಾಂಪಲ್ ಯಾವುದು? ಕ್ಲಾಮಿಡೋಮೊನಾಸ್. ಮೇಲೆ ಬಂದಿತ್ತಲ್ಲ ಕ್ಲಾಮಿಡೋಮೊನಾಸ್. ಓಕೆ, ನಾನ್ ಮೊಟೈಲ್ ಗ್ಯಾಮೆಟ್ಸ್ ಫ್ಯೂಸ್ ಆಯಿತು ಅಂದರೆ, ಸಿಮಿಲರ್ ಆಗಿರುವಂತಹ ನಾನ್ ಮೊಟೈಲ್ ಗ್ಯಾಮೆಟ್ಸ್ ಫ್ಯೂಸ್ ಆಯಿತು ಅಂದರೆ ಅದಕ್ಕೆ ಎಕ್ಸಾಂಪಲ್ ಯಾವುದು? ಸ್ಪೈರೋಗೈರಾ. ರಿಮೆಂಬರ್, ಓಕೆ, ಸೊ ದಿಸ್ ಈಸ್ ದ ಟೈಪ್ ಆಫ್ ಐಸೋಗ್ಯಾಮಿ ವೇರ್ ದ ಫ್ಯೂಷನ್ ಈಸ್ ಬಿಟ್ವೀನ್ ದ ಸೇಮ್ ಸಿಮಿಲರ್ ಗ್ಯಾಮೆಟ್ಸ್. ಸೆಕೆಂಡ್ ಒನ್ ಯಾವುದು ಅಂತಂದರೆ ಆ್ಯನ್ ಐಸೋಗ್ಯಾಮಿ. ಆ್ಯನ್ ಐಸೋಗ್ಯಾಮಿ ಅಂತಂದರೆ ದ ಫ್ಯೂಷನ್ ಬಿಟ್ವೀನ್ ಡಿಸ್ಸಿಮಿಲರ್ ಗ್ಯಾಮೆಟ್ಸ್. ಸೊ ಬೇರೆ ಬೇರೆ ಆದಂತಹ ಗ್ಯಾಮೆಟ್ಗಳು, ಲಿಂಗಾಣುಗಳು ಫ್ಯೂಸ್ ಆದವು ಅಂದರೆ ಅದನ್ನು ನಾವು ಆ್ಯನ್ ಐಸೋಗ್ಯಾಮಿ ಅಂತ ಕರಿತೀವಿ. ಎಕ್ಸಾಂಪಲ್ ತಗೊಂಡ್ರೆ ಸಿ, ಇಫ್ ಯು ಟೇಕ್ ದ ಸ್ಟ್ರಕ್ಚರ್ ಆಫ್ ಗ್ಯಾಮೆಟ್ಸ್ ಹಿಯರ್, now this will be the structure. Okay, so both these, they are motile because they have flagella, but they are dissimilar in their size. So when the fusion is between such dissimilar gametes, it is called as an isogamy. ಇಲ್ಲಿ ಎಕ್ಸಾಂಪಲ್ ಯಾವುದು ಅಂತಂದರೆ, ಈ ಕೆಲವೊಂದು ರೀತಿಯಾದಂತಹ ಕ್ಲಾಮಿಡೋಮೊನಾಸ್ಗಳು ಆನ್ ಐಸೋಗ್ಯಾಮಿ ಅನ್ನುವಂತಹ ರಿಪ್ರೊಡಕ್ಷನ್ನ ಎಕ್ಸಿಬಿಟ್ ಮಾಡ್ತವೆ. ಸೊ ಸಮ್ ಸ್ಪೀಸೀಸ್ ಆಫ್ ಕ್ಲಾಮಿಡೋಮೊನಾಸ್. Okay, so isogamy, anisogamy, and third one is oogamy. Okay, so here also the fusion is between the dissimilar gametes, but ಇಲ್ಲಿ ಎರಡು gametes ಅನ್ನು ತಗೊಂಡ್ರೆ ಅದರಲ್ಲಿ ಒಂದು ಮೊಟೈಲ್ ಇರುತ್ತೆ, ಇನ್ನೊಂದು ನಾನ್ ಮೊಟೈಲ್ ಇರುತ್ತೆ. ಸೊ ದ ಸ್ಟ್ರಕ್ಚರ್ ವಿಲ್ ಬಿ, one will be motile because it has a flagella, another will be non-motile and bigger in size, comparatively bigger in size. So oogamous type of fertilization ತಗೊಂಡ್ರೆ ಇಲ್ಲಿ ಈ ಮೊಟೈಲ್ ಗ್ಯಾಮೆಟ್ ಇದೆಯಲ್ಲ ಚಿಕ್ಕದು, ಇದನ್ನು ಮೇಲ್ ಗ್ಯಾಮೆಟ್ ಅಂತ ಹೇಳ್ತಾರೆ. ಇದು ಸೆಕೆಂಡ್ ಇದೆಯಲ್ಲ ದೊಡ್ಡದಾಗಿ ನಾನ್ ಮೊಟೈಲ್ ಇದೆಯಲ್ಲ ಇದನ್ನು ಫಿಮೇಲ್ ಗ್ಯಾಮೆಟ್ ಅಂತ ಕನ್ಸಿಡರ್ ಮಾಡ್ತಾರೆ. ಸೊ ದಿಸ್ ಟೈಪ್ ಆಫ್ ಫ್ಯೂಷನ್ ಬಿಟ್ವೀನ್ ದ ಮೊಟೈಲ್ ಆ್ಯಂಡ್ ನಾನ್ ಮೊಟೈಲ್ ಗ್ಯಾಮೆಟ್ಸ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಓಗ್ಯಾಮಿ. ಇಲ್ಲಿ ಎಕ್ಸಾಂಪಲ್ ಯಾವುದು ಅಂದರೆ ವಾಲ್ವಾಕ್ಸ್ ಮತ್ತು ಇವನ್ ಫ್ಯೂಕಸ್ ಅನ್ನುವಂತಹ ಆಲ್ಗೆ. ಸೊ ಸೆಕ್ಷುವಲ್ ಮೋಡ್ ಆಫ್ ರೀಪ್ರೊಡಕ್ಷನ್ ಇನ್ ಕೇಸ್ ಆಫ್ ಆಲ್ಗೆ ಇಟ್ ಕ್ಯಾನ್ ಬಿ ಐಸೋಗ್ಯಾಮಿ, ಆ್ಯನ್ ಐಸೋಗ್ಯಾಮಿ, ಆರ್ ಇಟ್ ಕ್ಯಾನ್ ಬಿ ಓಗ್ಯಾಮಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಜನರಲ್ ಫೀಚರ್ಸ್ ಆಫ್ ಆಲ್ಗೆ, ಶೈವಲಗಳು, ಆ್ಯಂಡ್ ದಿಸ್ ಈಸ್ ದ ಮೋಡ್ ಆಫ್ ರೀಪ್ರೊಡಕ್ಷನ್. ಯು ಹ್ಯಾವ್ ಟು ರಿಮೆಂಬರ್, ವೆರಿ ಇಂಪಾರ್ಟೆಂಟ್, ದಿಸ್ ಥ್ಯಾಲಸ್, ನ್ಯೂ ವರ್ಡ್. ಹೌದಾ, ಇವನ್ ಲೈಕೇನ್ ಆಗ್ಬೋದು ಮತ್ತು ಸ್ಲಾತ್ ಬಿಯರ್ ಆಗ್ಬೋದು. ಫೋಟೋ ಆಟೋಟ್ರೋಪ್ಸ್, ಅಸೆಕ್ಷುವಲ್ ವೆಜಿಟೇಟಿವ್ ರಿಪ್ರೊಡಕ್ಷನ್, ಅಸೆಕ್ಷುವಲ್ ರಿಪ್ರೊಡಕ್ಷನ್ ಆ್ಯಂಡ್ ಸೆಕ್ಷುವಲ್ ರಿಪ್ರೊಡಕ್ಷನ್. ನೆಕ್ಸ್ಟ್ ವಿಲ್ ಟೇಕ್ ದ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ. ಸೊ ಈ ಶೈವಲಗಳಿಂದ, ಆಲ್ಗೆಗಳಿಂದ ಹೇಗೆ ನಾವು ಉಪಯೋಗವನ್ನು ಪಡಿಬೋದು ಅಂತ ಸ್ಟಡಿ ಮಾಡೋಣ. ಸೊ ನೆಕ್ಸ್ಟ್ ವಿಲ್ ಟೇಕ್ ದ ಎಕನಾಮಿಕ್ ಇಂಪಾರ್ಟೆನ್ಸ್ ಆಫ್ ಆಲ್ಗೆ. First one is, these algae, they are exhibiting photosynthesis because they are photoautotrophs. ಹೌದಾ, ಈ ಫೋಟೋಸಿಂಥಸಿಸ್ ಆಗಬೇಕಾದ್ರೆ ಆಲ್ಗೆ ಏನು ಮಾಡ್ತವೆ? ಸೊ ಇಫ್ ಯು ಟೇಕ್ ದ ಆಲ್ಗೆ ಡ್ಯೂರಿಂಗ್ ಫೋಟೋಸಿಂಥಸಿಸ್, ದೇ ಟೇಕ್ ಕಾರ್ಬನ್ ಡೈಆಕ್ಸೈಡ್. ಸೊ ವಾತಾವರಣದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಅಥವಾ ಅವು ನೀರಿನಲ್ಲಿದ್ದರೆ ನೀರಿನಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡನ್ನು ಅದನ್ನು ಹೀರ್ಕೊಂಡು ಆಕ್ಸಿಜನನ್ನು ಇಲ್ಲಿ ಲಿಬ್ರೇಟ್ ಮಾಡ್ತವೆ. ಸೊ ಆಮ್ಲಜನಕವನ್ನು ಅವು ರಿಲೀಸ್ ಮಾಡ್ತವೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ದ ಫೋಟೋಸಿಂಥಸಿಸ್. ಅಟ್ ದ ಸೇಮ್ ಟೈಮ್ ದೇ ಪ್ರಿಪೇರ್ ದೇರ್ ಓನ್ ಫುಡ್ ಇನ್ ದ ಫಾರ್ಮ್ ಆಫ್ C6H12O6. ಹೌದಾ, ಸಿಂಪಲ್ ಶರ್ಕರ ಮೊಲಿಕ್ಯೂಲ್ಸ್ಗಳ ತರಹ ಅವು ತಮ್ಮ ಆಹಾರವನ್ನು ತಯಾರಿಸ್ಕೊತವೆ. ಇವಾಗ ನೀವು ಕಾರ್ಬನ್ ಡೈಆಕ್ಸೈಡ್ ತಗೊಂಡ್ರೆ ನಿಯರ್ಲಿ 50% of carbon dioxide which is present on earth, that is absorbed, that is fixed by these algae. So 50% of the carbon dioxide fixation ಯಾರು ಮಾಡ್ತಾರೆ?
ಆಲ್ಗೆಗಳು ಮಾಡ್ತವೆ. ಅಟ್ ದ ಸೇಮ್ ಟೈಮ್ ದೇ ಇನ್ಕ್ರೀಸ್ ದ ಲೆವೆಲ್ ಆಫ್ ಆಕ್ಸಿಜನ್ ಇನ್ ದ ಎನ್ವಿರಾನ್ಮೆಂಟ್. ಹೌದಾ? ಸೊ ದೀಸ್ ಆಲ್ಗೆ ದೇ ಫಿಕ್ಸ್ ಅಬೌಟ್ 50% ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ದೇ ಇನ್ಕ್ರೀಸ್. ಯಾಕೆ ಇಲ್ಲಿ ಇನ್ಕ್ರೀಸ್? ಬಿಕಾಸ್ ಇಲ್ಲಿ ಫೋಟೋಸಿಂಥಸಿಸ್ ಆಯಿತು ಅಂದರೆ ಆಮ್ಲಜನಕದ ಬಿಡುಗಡೆ ಆಗುತ್ತೆ. ಸೊ ದೇ ಇನ್ಕ್ರೀಸ್ ದ ಆಕ್ಸಿಜನ್ ಕಾನ್ಸಂಟ್ರೇಷನ್ ಇನ್ ದ ಎನ್ವಿರಾನ್ಮೆಂಟ್. ಫಸ್ಟ್ ಒನ್. Second one important is these are called as primary producers. Primary producers. Okay, now what do you mean by this primary producers? Producers, we know these are the autotrophs because they produce the food. If you take the aquatic food chain, aquatic ಫುಡ್ ಚೈನ್ ಅಂದರೆ ಏನು? ಆಹಾರ ಸರಪಳಿ ಅಂತ ಅರ್ಥ. ನೀರಿನಲ್ಲಿ ಇರುವಂತಹ ಆಹಾರ ಸರಪಳಿ. ನಾವು ಅಕ್ವಾಟಿಕ್ ಫುಡ್ ಚೈನ್ನ ತಗೊಂಡ್ರೆ ಅಲ್ಲಿ ಫುಡ್ಡನ್ನು ಪ್ರಿಪೇರ್ ಮಾಡುವಂತಹ ಫಸ್ಟ್ ಪ್ರೊಡ್ಯೂಸರ್ಸ್ ಯಾರು? ಇವು ಆಲ್ಗೆಗಳು. ಓಕೆ, ಸೊ ಆಲ್ಗೆ ಫುಡ್ ಪ್ರೊಡ್ಯೂಸ್ ಮಾಡ್ತು ಅಂತಂದರೆ ಈ ಸ್ಮಾಲ್ ಆ್ಯನಿಮಲ್ಸ್ ಇರ್ತಾವಲ್ಲ ನೀರಿನಲ್ಲಿ, ಆ ಆ್ಯನಿಮಲ್ಸ್ಗಳು ಆಲ್ಗೆನ ತಿಂತವೆ. ಈ ಸ್ಮಾಲ್ ಆ್ಯನಿಮಲ್ಸನ್ನು ಸ್ಮಾಲ್ ಫಿಶಸ್ ತಿಂತವೆ. ಈ ಫಿಶಸನ್ನು ದೇ ವಿಲ್ ಬಿ ಈಟನ್ ಬೈ ದ ಲಾರ್ಜ್ ಫಿಶಸ್ ಲೈಕ್ ವೇಲ್ಸ್. ಹೌದಾ? ಸೊ ಇದು ಒಂದು ಫುಡ್ ಚೈನ್. ಸೊ ಈ ಅಕ್ವಾಟಿಕ್ನಲ್ಲಿ ನೀವು ಫುಡ್ ಚೈನ್ ತೊಗೊಂಡ್ರೆ ಸ್ಟಾರ್ಟಿಂಗ್ ಯಾರು ಫುಡ್ಡನ್ನು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ? ಆಲ್ಗೆಗಳು. ದೇರ್ ಫಾರ್ ದೇ ಆರ್ ಕಾಲ್ಡ್ ಆ್ಯಸ್ ಪ್ರೈಮರಿ ಪ್ರೊಡ್ಯೂಸರ್ಸ್. ಈ ಆಲ್ಗೆನೇ ಇಲ್ಲ ಅಂತಂದರೆ ಇಲ್ಲಿರುವಂತಹ ಫುಡ್ ಚೈನ್ ಫುಲ್ ಕೊಲ್ಯಾಪ್ಸ್ ಆಗಿಬಿಡುತ್ತೆ. ಓಕೆ, ಸೊ ದೀಸ್ ಆಲ್ಗೆ ದೇ ಆರ್ ದ ಪ್ರೈಮರಿ ಪ್ರೊಡ್ಯೂಸರ್ಸ್. ಓಕೆ, ನೆಕ್ಸ್ಟ್ ಒನ್ ಈಸ್ these algae they can be used as food. ಸೊ ಇವನ್ನ ನಾವು ಆಹಾರವಾಗಿ ಕೂಡ ಉಪಯೋಗಿಸ್ಕೋತೀವಿ. ಈ ಮರೈನ್ ವಾಟರ್ನಲ್ಲಿ ಕಂಡುಬರುವಂತಹ ಆಲ್ಗೆ ತಗೊಂಡ್ರೆ ಅದರಲ್ಲಿ 70 ಸ್ಪೀಸೀಸ್ ಆಫ್ ಆಲ್ಗೆ ದೇ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಫುಡ್. ಎಕ್ಸಾಂಪಲ್ ಲ್ಯಾಮಿನಾರಿಯಾ, ಓಕೆ, ಇವನ್ ಸರ್ಗ್ಯಾಸಮ್. ಸೊ ಇದೆಲ್ಲ ಹೆಸರು ಆಲ್ಗೆಗಳದ್ದು. ಸೊ ಲ್ಯಾಮಿನಾರಿಯಾ ಮತ್ತು ಸರ್ಗ್ಯಾಸಮ್ ಅನ್ನುವಂತಹ ಆಲ್ಗೆಗಳನ್ನು ಫುಡ್ ಆಗಿ ಉಪಯೋಗಿಸ್ಕೋತಾರೆ. ಓಕೆ, ನೆಕ್ಸ್ಟ್ ಒನ್. ಈ ಫುಡ್ನಲ್ಲಿನೇ ಇನ್ನೊಂದು ಬರುವಂಥದ್ದು ಏನಂತಂದರೆ ಫುಡ್ ಸಪ್ಲಿಮೆಂಟ್ ಅಂತ. ಫುಡ್ ಸಪ್ಲಿಮೆಂಟ್ಸ್. ನಾವು ವಾಟ್ ಆರ್ ದೀಸ್ ಫುಡ್ ಸಪ್ಲಿಮೆಂಟ್ಸ್? ಈ ಆಲ್ಗೆಗಳು ದೇ ಆರ್ ರಿಚ್ ಇನ್ ಪ್ರೋಟೀನ್. ಹೌದಾ? Therefore, these algae they can be used during space traveling. ಈ ಬಾಹ್ಯಾಕಾಶ ಪ್ರಯಾಣ ಅಂತೀವಲ್ಲ ನಾವು. ಸೊ ಈ ಬಾಹ್ಯಾಕಾಶವನ್ನು ಸ್ಟಡಿ ಮಾಡಲಿಕ್ಕೆ ಏನು ಜರ್ನಿ ಮಾಡ್ತಾರಲ್ಲ ಅವರು ಕೂಡ ಈ ಆಲ್ಗೆಗಳನ್ನು ಫುಡ್ ಸಪ್ಲಿಮೆಂಟ್ ಥರ ಯೂಸ್ ಮಾಡ್ತಾರೆ. ಎಕ್ಸ್ಪೆಷಲಿ ಅದರಲ್ಲಿ ಸ್ಪೈರುಲಿನಾ ಆ್ಯಂಡ್ ಕ್ಲೋರೆಲ್ಲಾ. Okay, so these two types of algae they are used during space traveling because they are rich in protein. Next one is they are used in the production of hydrocolloids. Now what are these hydrocolloids? These are the substances which can hold the water molecules. So ivu gelatinous substance, okay, which can hold water. So water moleculesಗಳನ್ನು ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ವಸ್ತುಗಳನ್ನು ಈ ಆಲ್ಗೆಗಳು ಪ್ರೊಡ್ಯೂಸ್ ಮಾಡ್ತವೆ. ಆ ಸಬ್ಸ್ಟೆನ್ಸ್ಗಳನ್ನು, ಆ ರಾಸಾಯನಿಕ ವಸ್ತುಗಳನ್ನು ಏನಂತ ಕರೀತಾರೆ? ಹೈಡ್ರೋಕೊಲೈಡ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್ ಯಾವುದು ಹೈಡ್ರೋಕೊಲೈಡ್ಸ್ಗೆ ಅಂದರೆ ಅಲ್ಜಿನ್ ಅಂತ ಒಂದು ರಾಸಾಯನಿಕ ವಸ್ತು ಇದೆ. ಅಲ್ಜಿನ್ ಆಗ್ಬೋದು ಅಥವಾ ಕ್ಯಾರಾಗೀನ್ ಅಂತ, ಕ್ಯಾರಾಗೀನ್ ಅಥವಾ ಅಗಾರ್ ಅಂತ. So what are these? These are the chemicals, ರಾಸಾಯನಿಕ ವಸ್ತುಗಳು. Which type? They are the hydrocolloids. These algae they are produced by brown algae. Okay, carrageen they are produced by red algae, and even agar it is obtained from red algae. Okay, so the algae produces the hydrocolloidal like structures, and these hydrocolloidal structures are used in preparing ice creams and jellies. Even soup ಮಾಡಬೇಕಾದ್ರೂ ಈ ಕೆಮಿಕಲ್ಸ್ಗಳನ್ನು ಬಳಕೆ ಮಾಡ್ತಾರೆ. And this agar is used as culture medium. ಕಲ್ಚರ್ ಮೀಡಿಯಮ್ ಅಂತಂದ್ರೇನು? ಈ ಸೈಂಟಿಫಿಕ್ ಲ್ಯಾಬ್ಗಳಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನ ಅಂದರೆ ಸೂಕ್ಷ್ಮಾಣು ಜೀವಿಗಳನ್ನು ಬೆಳೆಸಲಿಕ್ಕೆ ಒಂದು ಸಬ್ಸ್ಟ್ರೇಟ್ ಅಂತ ಬೇಕಲ್ಲ, ಯಾವುದೋ ಒಂದು ವಸ್ತು ಅಂತ ಬೇಕಲ್ಲ, ಅದು ಅಗಾರ್ ಅಂತ ಯೂಸ್ ಮಾಡ್ತಾರೆ. ಸೊ ದೀಸ್ ಆಲ್ಗೆ ದ ಪ್ರೊಡ್ಯೂಸಸ್ ಹೈಡ್ರೋಕೊಲೈಡ್ಸ್, ಆ್ಯಂಡ್ ದೀಸ್ ಹೈಡ್ರೋಕೊಲೈಡ್ಸ್ ಲೈಕ್ ಅಲ್ಜಿನ್, ಕ್ಯಾರಗೀನ್ ಆ್ಯಂಡ್ ಅಗಾರ್ ದೇ ಕ್ಯಾನ್ ಬಿ ಯೂಸ್ಡ್ ಇನ್ preparing ice creams and jellies.
So these are few economic importance of algae. Which are those? These are the photoautotrophs and they increase the oxygen level in the environment. They are the primary producers in aquatic food chain and they can be used as food and food supplements. And last one, they produce the hydrocolloids which are used in preparing ice creams and jellies. So this video is all about the general characters of algae and also the economic importance of algae. In the next video we will study the different types of algae, right? Thank you for watching.